ಅಯ್ಯೋ 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 ಶಿವನೇ 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 ಶಿವನೇ. ಅಯ್ಯಪ್ಪ ಮನಿಕೊಂಡೆದ್ದೆ. ಏನಪ್ಪ ಇದಿಂತ ಕನಸು. ಅಯ್ಯಪ್ಪ ದೇವ್ರೆ. ಬೆಳಗಿನ ಜಾವ ಕನಸು ಬಿದ್ದರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯಪ್ಪ ಇದೇನಪ್ಪ ಇದು ಇಂಥ ಕನಸು ಬಿತ್ತು. ಅಯ್ಯೋ ದೇವಾ. ಹೋಗತ್ತೆ. ನಾನು ನೋಡಿ ಎಂತ ಕನಸು ಕಂಡೆ. ಇದ್ಕಿದ್ದಂಗೆ ಎದ್ದು ಅಯ್ಯಪ್ಪ ಫಸ್ಟ್ ನನ್ನ ತಮ್ಮ ಪ್ರವೀಣ್ ಮಾತಾಡಿಸ್ಬೇಕು. ಪ್ರವಿ ಪ್ರವಿ ಏನು ಸುಗುಣಕ್ಕ? ಯಾಕೆ? ಪ್ರವಿ ಯಪ್ಪ ಇದು ಕನಸೇನೋ. ನನಗೆ ಎಂಥ ಕನಸು ಬಿತ್ತು ಗೊತ್ತಾ? ಅಯ್ಯೋ ದೇವ್ರೆ. ಋತು ಬಂದುಬಿಟ್ಟು ಇದು ನಾನು ಸೈನ್ ಹಾಕತಕ್ಕನ ಊರಿಗೆ ಹೋಗಿದ್ದು. ಅದಕ್ಕೇನೆ ಇವಾಗ ಸೈನ್ ಹಾಕಿದ್ದಾಯ್ತು. ನೀನು ಮನೆ ಖಾಲಿ ಮಾಡು. ನೀನು ಹೋಗ್ತಾ ಇರು ಅಂತ ಹೇಳಿ ಜೋರು ಮಾಡ್ದಂಗಾಯ್ತು ಬಂದು. ಅವಳು ಬಂದು ನನ್ನ ಮೇಲೆ ಏನೇನೋ ಮಾತಾಡಿ ಜೋರು ಮಾಡ್ದಂಗಾಯ್ತು. ಅವ್ರ ಚಿಕ್ಕಪ್ಪ ಬೇರೆ ಬಂದಿದ್ದ. ಏನೆಲ್ಲ ನನ್ನ ಮೇಲೆ ಜೋರು ಮಾಡ್ದಂಗಾಯ್ತು ಕಣು. ಅಯ್ಯೋ ಕನಸಿಗೆಲ್ಲ ಇಷ್ಟೊಂದು ಗಾಬರಿ ಆಗಿದೆಯಾ ಸುಗುಣಕ್ಕ? ಕನಸಿಗೆಲ್ಲ ಇಷ್ಟೊಂದು ಗಾಬರಿ ಆಗ್ಬೇಡ, ಸುಮ್ಮನಿರು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸುಮ್ಮನೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯ? ನೀನು ಎಬ್ರುಸನ ಅಂತ ಅಂದ್ಕೊಂಡ್ವಿ, ಮಲ್ಕೊಂಡಲ್ಲ. ಅದಕ್ಕೆ ಸುಮ್ಮನಾದ್ವಿ. ಯಾಕೆ ಎದ್ದು ಮತ್ತೆ ತಿರುಗಿ ಮಲ್ಕೊಂಡೆ? ನೋಡಿ ಯಾಕೆ ಚಳಿ 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 ಆದಂಗೆ ಆಯ್ತಾ. ಬಿಡತ್ಲಾಗ ಸ್ವಲ್ಪ ಹೊತ್ತು ಮಾಲ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾಲ್ಕಣ್ಣಪ್ಪ. ಯಾಕೋ ಚಳಿ ಆದಂಗೆ ಆಗೋದು, ಜಾಸ್ತಿ ಚಳಿ ಆದಂಗೆ ಆಗೋದು ಒಂಥರ. ಅದಕ್ಕೇನೆ ಸ್ವಲ್ಪ ಹೊತ್ತು ಮಾಲ್ಕೊಳ್ಳೋಣ. ಇಷ್ಟಕ್ಕೆ ಎದ್ದು ಏನು ಮಾಡೋಣ ಅಂತೇಳಿ ಮನಿಕೊಂಡೆ. ಯಾಕೆ ನಿದ್ದು ಬರಂಗಾಯಿತು. ರಾತ್ರಿ 2 ಗಂಟೆ ಟೈಮ್ನಾಗ ಎಚ್ಚರಿಕೆ ಆಗಿತ್ತಾ. 1 ಗಂಟೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಈಗ ನಿದ್ದು ಬಂತು, ಅದಕ್ಕೆ ಮನಿಕೊಂಡೆ. ಅಯ್ಯೋ ಕನಸ್ನಾಗ ಹಿಂಗಾಗಿತ್ತು ಕಣೋ ಪ್ರವಿ. ಇಲ್ಲೋಡು ಕನಸ್ನಾಗೂ ಈ ರೀತಿ ಆಗಬಾರ್ದು ಕಣೋ ನನಗೆ. ಆಗೋದಿಲ್ಲ ಬಿಡು ಸುಗುಣಕ್ಕ. ಕನಸಿಗೆಲ್ಲ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ಅವರು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ವರುಣಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೀನು ಮನೆ ಕಂಡಿದ್ದಲ್ಲ, ಅದಕ್ಕೆ ಎಬ್ಬರಿಸ್ಲಿಲ್ಲ. ನಾನು ಒಳಗಡೆ ಎಲ್ಲ ನೀರು ತಂದಾಕಿ ಅಡುಗೆ ಮಾಡೋದಕ್ಕೆಲ್ಲ ನೀರು ತಗೊಂಬಂದೆ. ಎಲ್ಲ ನಾನು ನೀರು ಹಿಡಿತಿದ್ದೆ, ಬಾಗಿಲಿಗೆಲ್ಲ ನೀರು ಹಾಕ್ತಿದ್ದೆ. ಹೌದೇನೋ. ಹೋಗತ್ತ ನನಗೆ ಹಂಗೇನೆ ಬಾಯಿ ಇವಾದಂಗಾಯ್ತು. ನೀನು ಹೋಗ್ತಾ ಇರು. ನಿನ್ನ ಕೆಲಸ ಎಲ್ಲ ಆಯಿತು. ನೀನು ಹಂಗೆ ಮಾತಾಡ್ದಂಗಾಗಿತ್ತು ಕಣೋ ಪ್ರವಿ. ನಿಜಪ್ಪ, ನೀನು ಹಂಗೆ ಮಾತಾಡ್ದಂಗಾಗಿತ್ತು. ಅದಕ್ಕೆ ಇಂಥ ಬೆಳಗಿನ ಜಾವ ಕನಸಿ ಇಂಥ ಬಿದ್ದರೆ ನಿಜ ಆಗ್ತವೆ ಅಂತ ಹೇಳ್ತಾರೆ. ನನಗೆ ಅದಕ್ಕೆ ಬೈವದಂಗೆ ಆತು ಕಣೋ. ಅಯ್ಯಪ್ಪ ದೇವ್ರೆ ಹೋಗತ್ತೆ. ನನಗಂತೂ ಅಯ್ಯಮ್ಮ ಹೆಂಗಾತು ಅಂದರೆ ಮಕ್ಕಳ್ದಂಗೆ ಹತ್ರ ಅಪ್ಪನ ಎದ್ದು ಕುಕ್ಕ ಬಿಟ್ಟೆರ ಅಪ್ಪನ. ಇದೇನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ. ಅಯ್ಯಪ್ಪ ಹೋಗು. ಕನಸ್ನಾಗೂ ನಾನು ನೀನು ದೂರ ಆಗಬಾರ್ದು ಕಣೋ ಪ್ರವಿ. ಅವಳು ಮಾತ್ರ ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇಲ್ಲಿಗೆ ಬರಬೇಕು. ಕನಸ್ನಾಗೂ ಈ ರೀತಿ ಆಗಬಾರ್ದು ಕಣೋ. ಇಲ್ಲ ಸುಗುಣಕ್ಕ, ಆಗೋದಿಲ್ಲ. ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಆ ರೀತಿ ಮಾತಾಡೋದಿಲ್ಲ. ಯಾವತ್ತೂ ನಾನು ಆ ರೀತಿ ಅನ್ನೋದಿಲ್ಲ. ಯಾವತ್ತೂ ಈ ಮನೆಗೆ ಬರಬೇಡ ಅನ್ನೋದಿಲ್ಲ. ನೀನು ಹಿಂಗೆ ಹೆಂಗಿರಬೇಕು ಹಂಗೆ ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ದೂರ ಆಗೋದು ಬೇಡ, ಚೆನ್ನಾಗಿರೋಣ. ನನಗೂ ಚೆನ್ನಾಗಿರಬೇಕು ಅನ್ನೋದೇ ಇರೋದು ಸುಗುಣಕ್ಕ. ನನಗೂ ಚೆನ್ನಾಗಿರಬೇಕು, ನಾವೆಲ್ಲರೂ ಒಟ್ಟಿಗೆ ಅನ್ನೋದೇ ನನಗೂ ಇರೋದು. ಅಯ್ಯೋ ನನಗಂತೂ ತುಂಬ ಬೇಜಾರಾಯಿತು ಕಣೋ. ಅಯ್ಯಪ್ಪ ಅಯ್ಯೋ ಕನಸಲ್ಲಿ ಈ ರೀತಿ ಆಗಿದ್ದಕ್ಕೆ ತುಂಬ ಬೇಜಾರಾದಂಗೆ ಆಗ್ತಾಯಿತ್ತು. ಸುಮ್ಮನಿರು ಸುಗುಣಕ್ಕ, ಅಳ್ಬೇಡ, ಸುಮ್ಮನಿರು. ನೀನು ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಚೆನ್ನಾಗೆ ನನ್ನ ತಮ್ಮ ಅಂತ ಹೇಳಿ ಇಷ್ಟೊಂದು ನೀನು ಪ್ರೀತಿ ಕೊಡ್ತಾ ಇದೆಯ ಅಂದಮೇಲೆ ನಾನು ಕೊಡ್ತೀನಿ. ಅದನ್ನು ಇಬ್ಬರು ಒಬ್ರಿಗೊಬ್ರು ಉಳಿಸ್ಕೊಂಡು ಇಬ್ಬರು ಚೆನ್ನಾಗಿತ್ಕೊಂಡು ಹೋಗೋಣ. ಸುಮ್ಮನಿರು, ಅಳ್ಬೇಡ ಸುಮ್ಮನಿರು. ಬೆಳಗ್ಗೆ ಯಾಕೆ ಕಣ್ಣೀರು ಹಾಕ್ತೀಯಾ? ಕಣ್ಣೀರು ಹಾಕ್ಬೇಡ, ಸುಮ್ಮನಿರು, ಕಣ್ಣೀರು ಹಾಕ್ಬೇಡ. ಬೇಜಾರಾಗ್ತೈತೆ ಕಣ. ಏನಪ್ಪ ಇದು ಹಿಂಗಾಯ್ತು ಶಿವನೇ ದೇವ್ರೆ ಅನ್ನಂಗಾಯ್ತು ನನಗೆ. ದೇವ್ರ ಆಣೆಗೂ ಗೊತ್ತೇ. ಅಯ್ಯಪ್ಪ ಇವತ್ತು ನಾನೇನೋ ನಿನ್ನ ಹತ್ರ ಜಗಳ ಮಾಡಿಕೊಂಡು ಏನಾನ ಊರಿಗೆ ಹೋಗ್ಬಿಟ್ರೆ ದೇವ್ರ ಆಣೆ ಅಲ್ಲಿ ಹೋಗೋದಕ್ಕೆ ಮಕ್ಕ ಇರೋದಿಲ್ವ ಗೊತ್ತಾ ನನಗೆ. ಇವತ್ತು ನನ್ನ ತಮ್ಮ ಇವತ್ತು ನಮ್ಮಮ್ಮಯ್ಯ ಎಲ್ಲ ಮಾತಾಡಿಸ್ತಾ ಇದ್ದಾರೆ. ನಮ್ಮ ಅಕ್ಕರೆಲ್ಲ ನಾವು ಸೆನಕ ಇದ್ದೀವಿ ಅಂತ ಅವ್ರ ಮನೆಗಳರೆಲ್ಲ ನನ್ನ ತಮ್ಮ ಸೆನಕ ಇದ್ದಾನೆ ಎಂಬದಕ್ಕೆ ಆ ಊರಾಗ ಇವಾಗ ಎಷ್ಟು ಹೊಟ್ಟೆ ಉರ್ಕೊಂಬ್ತಾ ಇದ್ದಾರೆ ಗೊತ್ತಾ. ನಾನು ಮನೆಯಾಗಿಂದ ಹಿಡ್ದು ನನ್ನ ಗಂಡನಿಂದ ಹಿಡ್ದು ನನ್ನ ಗಂಡ, ನನ್ನ ಮಕ್ಕಳು, ನೀವು ಋತು, ಅಯ್ಯೋ ಎಷ್ಟು ಜನ ಹೊಟ್ಟೆ ಉರ್ಕೊಂಬ್ತಾ ಇದ್ದಾರೆ ಅಂದರೆ ನಾನು ನೋಡಿ ನಿಜ ಅಷ್ಟಿಷ್ಟು ಜನ ಹೊಟ್ಟೆ ಉರ್ಕೊಂಬ್ತಿಲ್ಲ. ಅಜಯಮ್ಮ ಅಮ್ಮ ವೇರದಲ್ಲಿರೋ ಹೆಂಗಸ್ರೆಲ್ಲ ನಾನು ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಇವಳಿಗೆ ತವ್ರ ಮನೆ ಇರಬಾರ್ದು, ತವ್ರ ಮನೆಗೆ ಹೋಗ್ಬಾರ್ದು ಇವಳು ಅಂತ ಹೇಳಿ ತುಂಬ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಅದಕ್ಕಾಗಿನೋ ಕಣೋ ಯಾವತ್ತೂ ಈ ರೀತಿ ಆಗೋದು ಬೇಡ. ಇಲ್ಲ ಸುಗುಣಕ್ಕ, ಯಾವತ್ತೂ ಈ ರೀತಿ ಆಗೋದಿಲ್ಲ. ಯೋಚನೆ ಮಾಡಬೇಡ ನೀನು. ನಾನು ಯಾವಾಗಲೂ ನೀನು ಚೆನ್ನಾಗೇ ನೋಡ್ಕೊತೀನಿ. ಸುಮ್ಮನಿರು, ಅಳ್ಬೇಡ ಸುಮ್ಮನಿರು ನೀನು. ಸರಿ ಆಯಿತು. ಒಂದು ಸ್ವಲ್ಪ ಹೊರಗೆ ಕುತ್ಕೊಂತೀನಿ. ಯಾಕೆ ಚಳಿ ಚಳಿ ಆದಂಗೆ ಆಗುತ್ತೆ, ಬಿಸಿಲಿಗೆ ಕುತ್ಕೊಂತೀನಿ. ಸರಿ ಆಯಿತು, ಕುತ್ಕೋ ಹೋಗು. ಹೊರಗೆ ಬಿಸಿಲು ಬಂದೈತೆ, ಹೋಗಿ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸೋಕೆ ಹೋಗು. ನನಗಂತೂ ಬೇಜಾರಾಗ್ತೈತೆ. ಅಯ್ಯಪ್ಪ ನನ್ನ ತಮ್ಮ ನಾನು ಯಾವತ್ತೂ ದೂರ ಆಗಬಾರ್ದು. ನಾವಿಬ್ರು ಹೀಗೆ ಇರಬೇಕು, ನಾನು ನನ್ನ ತಮ್ಮ. ಸುಗುಣಕ್ಕ ಕನಸು ಬಿದ್ದಿತ್ತು ಅಂತ ಹೇಳ್ತಾಳೆ. ಅದು ನಿಜ ಆಗ್ಬಿಟ್ರೆ ಅಂದ್ರೆ ನಾನು ನಾಟಕ ಆಡಿದ್ದು ಅಂತ ಯಾತು ಹೇಳಕ್ಕೆ ಹೋಗಲ್ಲ. ಋತುನು ಚೆನ್ನಾಗಿರಲಿ, ಇವಳು ಬತ್ತಾ ಹೋಗ್ತಾ ಚೆನ್ನಾಗಿರಲಿ ಹೇಳು ಅಷ್ಟೇ. ನಾವು ಮೋಸ ಮಾಡೋದು ಸರಿ ಇಲ್ಲ. ಇವರು ಹಿಂಗೆ ಇವರಿಂದ ಸೈನ್ ಆಯಿತು, ಇವರಿಂದ ಕೆಲಸ ಆಯಿತು ಅಂತ ಹೇಳಿ ನಾವು ಮೋಸ ಮಾಡಬಾರ್ದು. ಹೆಂಗೋ ಬರ್ತಾ ಹೋಗ್ತಾ ಚೆನ್ನಾಗಿರ್ರಿ, ಒಟ್ಟಿನಲ್ಲಿ ಹೆಣ್ಮಕ್ಳಾಗಿರ್ರಿ ಅಷ್ಟೇ ಅಂತ ಹೇಳ್ತೀನಿ.
ಹೆಂಗ ಚೆನ್ನಾಗಿರ್ಲಿ ಬತ್ತಾ ಹೋಗ್ತಾನೆ. ನಾನಿವಾಗ ಸೈನ್ ಹಾಕಿಸ್ಕೊಬಿಟ್ಟು ಬರಬೇಡ ಅಂತ ಹೇಳೋಕ್ಕಾಗಲ್ಲ. ತುಂಬ ಆಸೆ ಇಟ್ಕೊಂಡವಳೆ. ಏನು ಮಾಡ್ತೀಯ, ಸ್ವಲ್ಪ ಜಂಬ ದೌಲತ್ತು, ಜಂಬ ಜಾಸ್ತಿ. ಅಷ್ಟೇ. ಒಂದೊಂದು ಸತಿ ಹೆಂಗೆ ಆಡ್ತೀನಿ ಅಂತ ಗೊತ್ತಾಗಲ್ಲ, ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ, ಹೆಂಗೆ ಸುಮ್ಮನೆ ಮಾತಾಡ್ಬಿಡ್ತಾಳೆ. ನಾನೇ ದೊಡ್ಡದು ಅನ್ನೋ ಥರ ಮಾತಾಡ್ಬಿಡ್ತಾಳೆ. ಅದಕ್ಕೇ ನಮ್ಮ ಋತುನೂ ಕರ್ಕೊಂಬರ್ಬೇಕು, ಕರ್ಕೊಂಬತ್ತೀನಿ ಕಣಕ್ಕ ಅಂತ ಹೇಳ್ತೀನಿ ಅಷ್ಟೇ. ಇದೊಂದು ಸ್ವಲ್ಪ ಮನೆ ಸ್ವಲ್ಪ ರಿಜಿಸ್ಟ್ರ್ ಆಗಲಿ ನಾಳೆ, ಆಮೇಲೆ ಮಾತಾಡ್ತೀನಿ. ಇನ್ನೂ ಸದ್ಯಕ್ಕೆ ಈ ವಿಷಯ ಗೊತ್ತಾಗೋದು ಬೇಡ, ಯಾಕಂದರೆ ಇನ್ನು ಮನೆದು ರಿಜಿಸ್ಟ್ರ್ ಬೇರೆ ಆಗಬೇಕು. ಅವಳು ಬಂದರೆ ಮಾತ್ರ ನಮ್ಮನೆ ನಿಲ್ತವ್ರ ಮನೆಗೆ ಉಳಿಸಲ್ಲ. ಅವಳು ಬರಬಾರ್ದು ಅಂತಂದರೆ ಅವಳು ಪ್ರವಿ ಚೆನ್ನಾಗಿರಬಾರ್ದು. ಇವಳಿಗೆ ಏನಾನ ಮಾಡಿ ಡೈವರ್ಸ್ ಕೊಡಿಸ್ಬೇಕು. ಡೈವರ್ಸ್ ಕೊಡಿಸಿ ನಮ್ಮ ವಕೀಲನಾದ್ರೂ ಮದುವೆ ಮಾಡಬೇಕು. ನಮ್ಮ ವಕೀಲನಾದ್ರೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇಬ್ಬರಿಗೂ ಜೋಡಿ. ನಾವು ಬಂದು ಹೋಗೋದಕ್ಕೂ ನಾವಿಲ್ಲೇ ಇರೋದಕ್ಕೂ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಹೋಗತ್ಲಾಗಿ ಹೋಗಿ ಎಂಥ ಕೆಲಸ ಆಯ್ತಪ್ಪ ಅನ್ನಂಗೆ ಆಗ್ತೈತೆ ನನಗೆ. ಓ ಏನು ಸುಗುಣ ಇಷ್ಟೊತ್ತಿನ ತಕ ಮನಿಕೊಂಡಿದ್ದೆ? ಅಯ್ಯೋ ಮನಿಕೊಂಡಾಗ ನನಗೆ ಕನಸ್ನಾಗೆ ಅದು ಬಾರದ್ದಾಗೋಯ್ತು. ಹೋಗು. ಋತು ಈ ಮನೆಗೆ ಬಂದುಬಿಟ್ಟು ನಮ್ಮ ಮೇಲೆ ಜೋರು ಮಾಡ್ದಂಗಿತ್ತು. ಇನ್ನು ಸೈನ್ ಆಯಿತು, ನಿಮ್ಮ ಪಾಡಿಗೆ ನೀವು ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ಮನೆಗೆ ನೀವು ನಡೀರಿ ಅನ್ನೋ ಥರನ ಜೋರು ಮಾಡ್ದಂಗೆ ಕನಸು ಬಿದ್ದಿತ್ತು. ಅಯ್ಯೋ ಅದಕ್ಕೆ ಕಣೆ ಅಕ್ಕ, ಅವಳು ಬಂದರೆ ನಮಗೆ ಇಲ್ಲಿ ಮತ್ತೆ ಬರೋದಕ್ಕೂ ಹೋಗೋದಕ್ಕೂ ಇಲ್ಲಿ ನಮಗೆ ಸ್ಥಳ ಇರಲ್ಲ. ಅದಕ್ಕೇ ನಾವು ಏನಾನ ಮಾಡಿಬಿಟ್ಟು ನಾವು ಡೈವರ್ಸ್ ಕೊಡಿಸ್ಬೇಕು ಕಣೆ. ಪ್ರವೀಣ್ಗೂ ಇವಳಿಗೂ ಡೈವರ್ಸ್ ಕೊಡಿಸ್ಬಿಟ್ಟು ನಾವು ನಮ್ಮ ವಕೀಲನ ಮದುವೆ ಮಾಡಬೇಕು. ವಕೀಲನ ಮದುವೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾಳೆ ಕಣೆ. ನಮ್ಮ ಪ್ರವಿ ಒಳ್ಳೆಯವನು, ಅದಕ್ಕೋಸ್ಕರ ಇವಳು ಒಳ್ಳೆಯವಳಲ್ಲ. ನಾವು ಬಂದು ಹೋಗೋದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಸುಮ್ಮನೆ ಡೈವರ್ಸ್ ಕೊಡಿಸ್ಬಿಡೋಣ. ಹೇಳ್ಬಿಟ್ಟು ಸುಮ್ಮನೆ ಡೈವರ್ಸ್ ಕೊಡು ಅಂತ ಹೇಳೋಣ. ಅವನು ಒಪ್ಕೊಂಬಲ್ಲ. ಅವನು ಲವ್ ಮಾಡಿ ಮದುವೆ ಆಗಿರೋದು, ಅದು ಹೆಂಗೆ ಒಪ್ಕೊಂತಾರೆ ಹೇಳು? ಇಲ್ಲ ನಾನು ಹೇಳಿರೋ ಒಪ್ಕೊಂತಾನೆ. ಅವನು ಯಾಕಂದರೆ ಒಳ್ಳೆಯವನು ನಮ್ಮ ಪ್ರವಿ. ಅವಳೇ ಒಳ್ಳೆಯಳಲ್ಲ. ಅವ್ರು ಒಳ್ಳೆ ಮನೆ. ನಾನು ಅದಕ್ಕೆ ಆಗಬೇಕಾದ್ರೆ ಬೇಡ ಕಣೋ ಅಂತ ಬಡ್ಕೊಂಡು ಕ್ಷಣ ಸುಮ್ಮನಿದ್ದಿದ್ರೆ ಸಾಕಾಯ್ತತ್ತ. ಇವತ್ತು ನಮ್ಮ ವಕೀಲನ ಮದುವೆ ಹೋಗಿದ್ದು ನಮ್ಗೆ ಹೆಂಗಿರೋದು ಗೊತ್ತೇ? ಅವಳು ಹಂಗೆ ಅಜ್ಜಿ ಅಂತೇಳಿ ನಮ್ಮ ಅಮ್ಮನ ಎಂಥ ಚೆನ್ನಾಗಿ ನೋಡ್ಕೊಂಬಳು, ನಮ್ಮನ್ನು ಆಂಟೇರು ಅಂತೇಳಿ ಎಂಥ ಚೆನ್ನಾಗಿ ನೋಡ್ಕೊಂಬಳು ಗೊತ್ತೇ? ನಮಗೂ ಬಂದೋಗೋದಕ್ಕೆ ಒಂದು ಏನೋ ಒಂದು ಧೈರ್ಯ ಇರೋದು. ಯಾರು ಕರ್ದು ಕಳಿಸಾಳು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಬಳು. ಅವಳನ್ನ ಒಬ್ಳನ್ನ ಕಟ್ಕೊಂಬಂದು ಇವತ್ತು ನೋಡಿ ನಾವು ಯೋಟು ಅನುಭವಿಸ್ಬೇಕಾಗೈತಿ. ಅವಳೇನೋ ಇವಾಗ ಬಂದು ಇವಾಗ ಹೆಂಗೋ ಕೆಲಸ ಆಗೈತೆ, ಎಲ್ಲ ಸೈನ್ ಹಾಕಿದ್ದೀವಿ. ಈಗ ನೋಡಿ ರೇಸಿಕೆ ಅಂದರೆ ನಾವು ಹೋಗಲೇಬೇಕು. ಹೋಗ್ದಂಗಂತೂ ಇರೋಕ್ಕಾಗಲ್ಲ. ನಮ್ಮ ಮನೆಗೆ ನಾವು ಹೋಗಲೇಬೇಕು. ಅದಕ್ಕೆ ನೋಡು ನನಗಂತೂ ಈ ಸುಮ್ಮನೆ ಡೈವರ್ಸ್ ಕೊಡಿಸ್ಬಿಡೋಣ ಅನಿಸುತ್ತೆ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಅವನು ಒಪ್ಕೊಂತಾನೇನೋ ಹೇಳ್ಬೇಕು ಅವನಿಗೆ. ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ನೀನು ಸುಮ್ಮತ್ತ ಕೈ ತೊಳ್ಕೊಂಡು ನಮ್ಮ ಇವಳು ಮದುವೆ ಆಗೋಕಿಲ್ಲ ನಮ್ಮತ್ತೆ ಹೇಳ್ಬೇಕು ಅಷ್ಟೇ. ಬರೀ ಯಾರು ನೋಡ್ತಾರೆ ಇಂಥವೇ ಅಂದರೆ ಎಲ್ಲಿದ್ದೆಲ್ಲೇ ನಾನು ನಾವು ಬಂದೋಗಕ್ಕೆ ನಮಗೆ ಬೇಡ್ವಿ ತವ್ರ ಮನೆ. ಇವಳು ಬಂದರೆ ಸುಳ್ಳು ಕರೆದು ಕಳಿಸ್ತಾಳೆ, ನೋಡ್ಕೊಂತಾಳೆ ಎಂಬುದು ಸುಳ್ಳು ಇರುತ್ತನ್ನ. ಅಯ್ಯೋ ಅವಳು ಒಳ್ಳೆಳೆ ಕಣೆ. ಒಂದೀಟು ಅವರಪ್ಪ ಯಾರಮ್ಮ ಯಾರು ಶಿಕಾಪರ ಮಾತು ಕೇಳ್ತಾಳೆ. ಏನು ಮಾಡೋಕ್ಕಾವತ್ತು ಬತ್ತಾಳ್ತಾಗ ಅವಳೇ ಬತ್ತಾಳೆ. ಒಂದೆರಡು ದಿನ ನೋಡೋಣ. ನೋಡಿ ಆಮೇಲೆ ಅದೇನು ಡಿಸೈಡ್ ಮಾಡ್ಕೊಂಬಕ್ಕಾವತ್ತು. ಒಂದೆರಡು ದಿನ ನೋಡೋಣ. ಇಷ್ಟು ದಿವಸನೇ ನೋಡಿದ್ದೀವಿ. ಇನ್ನೊಂದು 2 ದಿನ ನೋಡಿಬಿಟ್ಟು ಆಮೇಲೆ ಈ ಮಾತಾಡೋಣ ಸುಮ್ಕಿರು. ಇವಾಗ ಯಾಕಾದ ಸುದ್ದಿ? ಫಸ್ಟ್ ಇವಾಗ ಮನೆದೊಂದು ನಾಳೆಗೊಂದು ಮನೆದೊಂದು ರಿಜಿಸ್ಟರ್ ಆದರೆ ಸಾಕು. ಇನ್ನೆಲ್ಲ ನನ್ನ ತಮ್ಮ ಸೆನಕ್ಕಿರ್ತಾನೆ ಕಣ್ಸೋಗೋಣ. ಯಾವಾಗ್ಲೂ ಸೆನಕ್ಕಿರ್ತಾನೆ. ನಾವೇನು ತೊಂದರೆ ಮಾಡಬಾರ್ದು. 1 ಎಕರೆ ಮಾಡಿಸಿ ಅದೆಲ್ಲ ಗಿಡ ಕೀಳಿಸ್ತೀನಿ ಅಂತ ಹೇಳವನಿ. ಗಿಡ ಎಲ್ಲ ಕಿತ್ತಾಕ್ಸಿ ಅದು ಎಲ್ಲಿಂದ ಎಲ್ಲಿಗೆ ಏನೋ ಬರುತ್ತೋ ಅಲ್ಲಿಗೆ ತಕ್ಕ ನೋಡಿಬಿಟ್ಟು ನಮಗೆಲ್ಲನ ಮಾಡಿಸ್ಯವನಲ್ಲ 1 ಎಕರೆನ, ಅದನ್ನೇ ಎಲ್ಲ ಅಚ್ಚುಕಟ್ಟು ಮಾಡಿಸ್ತಾನೆ. ಅಚ್ಚುಕಟ್ಟು ಮಾಡಿಸಿ ಏನೊಂದು ಬೆಳೆ ಹಂಗೆ ಮಾಡ್ತಾನೆ. ಅದಕ್ಕೆ ನೀನೇ ಏನಾನ ಮಾಡಪ್ಪ ಅಂತ ಹೇಳಿದ್ದೀನಿ. JCB ಎಲ್ಲ ಗಿಡ ಕೀಳ್ಸೋದೆಲ್ಲ ಮಾಡ್ತಾನೆ. ಇಪ್ಪಟ್ಟೆಲ್ಲ ಅವನ ಹೆಸ್ರಿಗೆ ಬಂದೈತೆ. ಇನ್ನೆಲ್ಲ ಮಾಡ್ಕೊಂತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಯಪ್ಪ ನನ್ನ ಕನಸಲ್ಲಿ ಹೆಂಗಾಗಿತ್ತು. ನಾನಂತೂ ನಿಜವಾಗ್ಲೂ ನಡೆದೇ ಹೋಗ್ಬಿಡ್ತು ಅಂತ ಅಂದ್ಕೊಂಡೆ. ಆ ರೀತಿ ಕನ್ಸ್ಕೊಂಡಿದ್ದೀನಿ. ಎದ್ದುಬಿಟ್ಟು ಮತ್ತೆ ಮಾಲ್ಕೊಂಡು ಯಾವ ರೀತಿ ಕನ್ಸ್ಕೊಂಡಿದ್ದೀನಿ. ಹೋಗತ್ಲಾಗೆ ನನಗಂತೂ ಭಯ ಹಂಗೆ ಆಗ್ತೈತಿ. ಯಪ್ಪ ನಮ್ಮ ಋತು ಅನ್ನೋನು ಹೆಂಗ ದೂರ ಆಗ್ಯವನೆ, ಮರ್ತೇವನೆ. ಮತ್ತು ಇವನು ಋತು ಅಂತ ಹೇಳಿ ಅವಳಿಂದನೇ ಹೋಗ್ಬಿಟ್ರೆ ನಮಗೆ ಇಲ್ಲಿ ಉಳಿಗಾಲ ಇರೋದಿಲ್ಲ. ಅದಕ್ಕೆ ಡೈವರ್ಸ್ ಕೊಡಪ್ಪ ಅಂತ ಹೇಳ್ತೀವಿ ಸುಮ್ಮನೆ. ಇದೇ ಒಳ್ಳೆ ಚಾನ್ಸು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.